ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಬಹಳ ಕಾತರತೆಯಿಂದ ಕಾಯ್ತಾ ಇದ್ರು. RRB-D ಗ್ರೂಪ್ ಎಕ್ಸಾಮ್ಗೆ ಎಲಿಜಿಬಿಲಿಟಿ 10th ಅಷ್ಟೇ ಇರುತ್ತಾ ಅಥವಾ 10 ಜೊತೆಗೆ ITIನೂ ಬೇಕಾ ಅಂತ. ಇದೀಗ ರೈಲ್ವೆ ಬೋರ್ಡ್ ಅಧಿಕೃತವಾಗಿ ತಿಳಿಸಿದೆ 10th ಅಥವಾ ITI. ಸೊ 10th ಇದ್ರೂ ಸಾಕು, ITI ಬೇಕೇ ಆಗಿಲ್ಲ ಅನ್ನೋದು ಈಗ ಗೊತ್ತಾಗಿದೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ RRB-D ಗ್ರೂಪ್ದು ಯಾವುದೆಲ್ಲ ರೀತಿ ಫಿಸಿಕಲ್ ಇರುತ್ತೆ ಮತ್ತು ವಯೋಮಿತಿ ಎಷ್ಟು, RRB-D ಗ್ರೂಪ್ನ ಎಕ್ಸಾಮ್ ಪ್ಯಾಟರ್ನ್ ಏನು, ಸೊ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿದ್ದೇನೆ. ಸೊ ಈ ಸಲ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ, ಸೊ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಲಭ್ಯವಿವೆ, ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಸೊ ಫಿಸಿಕಲ್ ಯಾವ ರೀತಿ ಇರುತ್ತೆ, ವಯೋಮಿತಿ ಎಷ್ಟು, ಸೊ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಅರ್ಹತೆ 10th ಪಾಸ್ ಇದ್ರೆ ಸಾಕು, ITI ಬೇಕಾಗಿಲ್ಲ. ಅಥವಾ 10th ಪಾಸು ಇಲ್ಲದೆ ಇದ್ರೆ ಬರೀ ITI ಮಾಡಿದವರು ಅವರು ಕೂಡ ಎಲಿಜಿಬಲ್ ಆಗ್ತಾರೆ. ಸೊ ಹಾಗಾಗಿ ಈ ಸಲ ಎಕ್ಸಾಮಲ್ಲಿ ಏನೇನು ಇರಲಿದೆ, ಸೊ ವಯೋಮಿತಿ ಎಷ್ಟು, ವಯೋಮಿತಿ ಎಷ್ಟನೇ, ಯಾವ ದಿನಕ್ಕೆ ವಯೋಮಿತಿಯನ್ನು ಕನ್ಸಿಡರ್ ಮಾಡಲಿದ್ದಾರೆ, ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿದೆ. ಸೊ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋನ ಪೂರ್ಣವಾಗಿ ನೋಡಿ, ಓಕೆನಾ. ಸೊ ಮೊದಲನೇದಾಗಿ ಈ ಸಲ RRB-D ಗ್ರೂಪ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 23 ಜನವರಿ 2025. ಸೊ ಇವತ್ತು ದಿನಾಂಕ 3ನೇ ತಾರೀಕು. ಸೊ ಇನ್ನು 20 ದಿನಗಳಲ್ಲಿ ನಿಮ್ಮ ನೋಟಿಫಿಕೇಶನ್ ಬರಲಿದೆ. ಸೊ ಅವಾಗ ಇನ್ನಷ್ಟು ಕ್ಲಿಯರ್ ಆಗಿ ನಿಮಗೆ ಎಲ್ಲದರ ಬಗ್ಗೆ ಮಾಹಿತಿ ಸಿಗಲಿದೆ. ಸೊ ಕೊನೆಯ ದಿನಾಂಕ ಬಂದುಬಿಟ್ಟು ಫೆಬ್ರವರಿ 22ನೇ ತಾರೀಕು. ಓಕೆ, ಟೋಟಲ್ಲು ಅಪ್ರಾಕ್ಸಿಮೇಟ್ಲಿ 32,000ಕ್ಕೂ ಅಧಿಕ ಹುದ್ದೆಗಳಿದ್ದಾವೆ ಅಂತ ಅವರು ಈಗ ಇದು ಶಾರ್ಟ್ ನೋಟಿಫಿಕೇಶನಲ್ಲಿ ತಿಳಿಸಿದ್ದಾರೆ. ಸೊ ಎಕ್ಸಾಮ್ ಡೇಟ್ ಯಾವಾಗ ಅಂತಂದರೆ, ಈಗ ಇದು ಅಪ್ಲಿಕೇಶನ್ ಡೇಟ್ ಆಯಿತು, 23ನೇ ತಾರೀಕು ನೋಟಿಫಿಕೇಶನ್ ಬರುತ್ತೆ, ಅಥವಾ 23ಕ್ಕಿಂತ ಮುಂಚೆ ಬರುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 23ನೇ ತಾರೀಕು. ಅಪ್ಲಿಕೇಶನ್ ಮುಗಿಯೋದು ಫೆಬ್ರವರಿ 22. ಈಗಾಗಲೇ ನಾವು RRB ಇನ್ನೂ ಎಕ್ಸಾಮು ರೈಲ್ವೆ ಕಂಡಕ್ಟ್ ಮಾಡೋದು ಯಾವುದ್ಯಾವುದು ಇದೆ, RPF ಕಾನ್ಸ್ಟೇಬಲ್ ಬಾಕಿ ಇದೆ, RRB NTPC ಮತ್ತು RRB NTPC ಅಂಡರ್ ಗ್ರ್ಯಾಜುಯೇಟ್ ಎರಡೆರಡು ಬಾಕಿ ಇದ್ದಾವೆ. ಸೊ ಆ 3 ಎಕ್ಸಾಮ್ಸು ಕಂಡಕ್ಟ್ ಮಾಡೋಕ್ಕೆ ಅವರು ಅಟ್ಲೀಸ್ಟು ಜುಲೈ ಆಗಸ್ಟ್ ತನಕ ಆದರೂ ಆಗುತ್ತೆ. ಸೊ RRB-D ಗ್ರೂಪ್ ಎಕ್ಸಾಮು ಆಗಸ್ಟ್ ಸೆಪ್ಟೆಂಬರಲ್ಲೇ ಆಗೋದು. ಸೊ ಅದಕ್ಕಿಂತ ಮುಂಚೆ ಆಗೋದು ಕಷ್ಟ. ಬಟ್ ಅವರೇನಾದರೂ ಡಿಸೈಡ್ ಮಾಡಿ ಇಲ್ಲ ನಮಗೆ ಶಾರ್ಟೇಜ್ ಇದೆ, ನಾವು ಬೇಗ ಮಾಡಬೇಕು ಅಂತ ಮಾಡಿದ್ರೆ ಓಕೆ. ಬಟ್ ಈಗ ನೋಡಿದ್ರೆ ಆಗಸ್ಟು ಸೆಪ್ಟೆಂಬರಲ್ಲೇ ಎಕ್ಸಾಮ್ ನಡೆಯುತ್ತೆ. ಸೊ ಆಗಸ್ಟ್ ಸೆಪ್ಟೆಂಬರಲ್ಲಿ ನಡೆದ್ರೆ ಇನ್ನೂ ನಿಮಗೆ 7ರಿಂದ 8 ತಿಂಗಳಂತರೂ ಖಂಡಿತ ಸಿಗಲಿದೆ. ಸೊ 7ರಿಂದ 8 ತಿಂಗಳು ಯಾವ ರೀತಿ ಓದಬೇಕು, ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇದೆ, ಯಾರೆಲ್ಲ ಎಲಿಜಿಬಲ್ ಇದ್ದೀರಿ, ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ. ಸೊ ಎಕ್ಸಾಮ್ ಅಪ್ಲಿಕೇಶನ್ ಯಾವಾಗ ಕರೀತಾರೆ ಅನ್ನೋದು ನಾನು ನಿಮ್ಗೆ ಹೇಳಿದ್ದೀನಿ. 23ನೇ ತಾರೀಕು ಜನವರಿ 2025 ಕರೀತಾರೆ. ಅಪ್ಲಿಕೇಶನ್ ಹಾಕೋ ಕೊನೆಯ ದಿನಾಂಕ 22 ಫೆಬ್ರವರಿ 2025. ಎಕ್ಸಾಮು ಟೆಂಟೇಟಿವ್ಲಿ ನಾನು ಅಂದಾಜು ಮೂಲಕ ಹೇಳ್ತಾ ಇದ್ದೀನಿ, ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ನಡೀಬಹುದು. ಓಕೆ, ಇದ್ರ ಬಗ್ಗೆ ಎಕ್ಸಾಮ್ ಬಗ್ಗೆ ಅವ್ರು ಏನು ಮಾಹಿತಿ ನೀಡಿಲ್ಲ, ಬಟ್ ನಾನು ಅಂದಾಜಾಗಿ ಹೇಳ್ತಾ ಇದ್ದೀನಿ. ಏಜು 18ರಿಂದ 36. ಸೊ ನೋಡಿ, 18ರಿಂದ 36 ವಯಸ್ಸಿನವರೆಗೂ ಜನರಲ್ ಅವರೇ. OBC SC ST ಅವರಿಗೆ ಮತ್ತೆ 3 ವರ್ಷ 5 ವರ್ಷ ಏನದು ರಿಲ್ಯಾಕ್ಸೇಷನ್ ಇರುತ್ತೆ. ಬಟ್ ಜನರಲ್ ಅವರಿಗೆ 18 ವರ್ಷದಿಂದ 36 ವರ್ಷದವರೆಗೆ ಎಲಿಜಿಬಿಲಿಟಿ ಇದೆ ಏಜಲ್ಲಿ. ಬಟ್ ಏಜ್ನ ಇವತ್ತಿಗೆ ಕನ್ಸಿಡರ್ ಮಾಡಲ್ಲ. ಏಜನ್ನು ಯಾವತ್ತಿಗೆ ಕ್ಯಾಲ್ಕುಲೇಟ್ ಮಾಡಬೇಕು, 1/7/2025ಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು. 1/7/2025ಕ್ಕೆ ನಿಮ್ಮ ವಯಸ್ಸು 18ರಿಂದ 36 ಒಳಗಡೆ ಇರಬೇಕು. ಸೊ ಆನ್ಲೈನಲ್ಲಿ ಏಜ್ ಕ್ಯಾಲ್ಕುಲೇಟರ್ ಇವೆ, ಅದರಲ್ಲಿ ಹಾಕಿ ನೋಡಿ. ಸೊ ನಿಮ್ಮದು ವಯಸ್ಸು 36ಕ್ಕಿಂತ ಕಡಿಮೆ ಇದ್ದರೆ ಈ ನೋಟಿಫಿಕೇಷನ್ಗೆ ನೀವು ಎಲಿಜಿಬಲ್ ಇದ್ದೀರಾ. ಇವತ್ತಿಗಲ್ಲ, 1/7/2025ಕ್ಕೆ ನಿಮ್ಮ ವಯಸ್ಸು 36ಕ್ಕಿಂತ ಕಡಿಮೆ ಇರಬೇಕು. ಓಕೆನಾ. ಸೊ ಈ ನೋಟಿಸು ನಾನು ಆಲ್ರೆಡಿ ನಮ್ಮ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲಲ್ಲಿ ನೀಡಿದ್ದೀನಿ. ಸೊ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ದಯವಿಟ್ಟು ಜಾಯ್ನ್ ಆಗಿ. ಅಲ್ಲಿ RRB-D ಗ್ರೂಪ್ ಕನ್ನಡದಲ್ಲಿ ಕ್ವಶನ್ ಪೇಪರ್ಗಳು, ಸೊ ಇನ್ನಿತರ ಮಾಹಿತಿಯನ್ನು ಈ ವಿಡಿಯೋಕ್ಕಿಂತ ಮುಂಚೆ, ಯೂಟ್ಯೂಬ್ಗಿಂತ ಮುಂಚೆ ಕನ್ನಡದಲ್ಲಿ ಅಲ್ಲೆಲ್ಲ ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಸೊ ಈಗಾಗಲೇ ಅಲ್ಲಿ 45,000ಕ್ಕೂ ಹೆಚ್ಚು ಜನ ಇದ್ದಾರೆ. ಸೊ ನೀವು ಅದರಲ್ಲಿ ಜಾಯ್ನ್ ಆಗಿ. ಸೊ ಅಲ್ಲಿ ನಿಮಗೆ ಕನ್ನಡದಲ್ಲಿ PDF ಕ್ವಶನ್ ಪೇಪರು RRBದು ಎಲ್ಲ ಸಿಗುತ್ತೆ. ಈಗಾಗಲೇ RPFದು ಕೂಡ ನಾವು ಕನ್ನಡದಲ್ಲಿ, ಈಗ ಮೊನ್ನೆ ನಡೆದಿರುವ RPF SIದು ಕನ್ನಡದಲ್ಲಿ 14 ಕ್ವಶನ್ ಪೇಪರ್ಗಳನ್ನ ಕೊಟ್ಟಿದ್ದೀವಿ. ಸೊ ಅದೇ ತೀರ RRB-D ಗ್ರೂಪ್ದು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅದೆಲ್ಲದರ ಮಾಹಿತಿಯನ್ನು ನಾವು ಟೆಲಿಗ್ರಾಮ್ ಚಾನಲಲ್ಲಿ ನೀಡಿದ್ವಿ. ಸೊ ದಯವಿಟ್ಟು ಹೋಗಿ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಅಥವಾ ನೀವು ಟೆಲಿಗ್ರಾಮಲ್ಲಿ ಹೋಗಿ ಟಾರ್ಗೆಟ್ 100 ಅಂತ ಸರ್ಚ್ ಮಾಡಿದ್ರು, ಅಥವಾ SSC ಇನ್ ಕನ್ನಡ ಅಂತ ಸರ್ಚ್ ಮಾಡಿದ್ರು ನಮ್ಮ ಚಾನಲ್ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಇದು ರೈಲ್ವೆ ಬೋರ್ಡ್ ಅವರು ಅಧಿಕೃತವಾಗಿ ಇಂಡಿಯನ್ ರೈಲ್ವೆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲಾಸ್ಟಲ್ಲಿ 10th ಪಾಸ್ ಆರ್ ITI ಇರಬೇಕು ಅಂತ. ಸೊ ನಿಮ್ಗೆ ಕಾಣಿಸ್ಲಿಲ್ಲ ಅಂತಂದರೆ ಇದನ್ನು ಆಲ್ರೆಡಿ ನಾನು
ಏನದು ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲಿದೆ ನೋಡಿ, 10th ಪಾಸ್ ಆರ್ ITI ಅಂತ. ಮೊದಲೇನಿತ್ತು 10th ಕ್ಲಾಸ್ ವಿತ್ ITI ಅಂತ ಇತ್ತು, ಈಗ ಆರ್ ಅಂತ ಮಾಡಿದ್ದಾರೆ. ಸೊ ಹಾಗಾದರೆ ಇದರ ಅರ್ಥ ಏನು ಅಂತಂದರೆ 10th ಪಾಸ್ ಇದ್ದವರಿಗೂ ಎಲಿಜಿಬಲ್ ಇದೆ ಅಂತ ಅರ್ಥ. ಸೊ ಯಾರೆಲ್ಲ 10th ಪಾಸ್ ನಂದು ITI ಇಲ್ಲ ಅಂತ ಕೊರಗ್ತಿದ್ರಿ, ಈಗ ನಿಮಗೆ ಸುವರ್ಣಾವಕಾಶ. ಸೊ ನೀವು ಎಕ್ಸಾಮನ್ನು ಬರಿಬೋದು. ಸೊ ಎಷ್ಟು ಹುದ್ದೆಗಳಿದ್ದಾವೆ ಟೋಟಲು ಅಂತಂದರೆ 32,438. ಇದನ್ನು ಕೂಡ ನಮ್ಮ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲಲ್ಲಿ ನಾನು ಈ ಮೊದಲೇ ನೀಡಿದ್ದೆ. ನವಂಬರಲ್ಲಿನೇ, ಅಥವಾ ನವಂಬರ ಅಲ್ಲ, ಡಿಸೆಂಬರಲ್ಲಿನೇ ಈ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೆ. ಸೊ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಸಂಖ್ಯೆಯಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದು ಇದರಲ್ಲಿ ಇದೆ. ಸೊ ಕರ್ನಾಟಕದಲ್ಲಿ ಜೋನ್ ವೈಸು ಕೂಡ ಇದೆ. ಕರ್ನಾಟಕದ ಯಾವ್ದು ಬರುತ್ತೆ, SWR. ಇಲ್ಲಿ ನಿಮಗೆ ಕಾಣಿಸ್ಲಿಲ್ಲ ಅಂತಂದರೆ ಸೊ 490 ಇದ್ದಾವೆ. ಸೊ SWR ಅಲ್ಲಿ 490 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಈ 490 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ. ಓಕೆನಾ? ಸೊ ನೀವು ಯಾವ ಜೋನ್ಗೆ ಬೇಕಾದರೂ ಅಪ್ಲೈ ಮಾಡ್ಬೋದು, SWRಗೆ ಅಂತ ಅಷ್ಟೇ ಅಲ್ಲ, ಅಥವಾ ಇದನ್ನು RRB ವೈಸ್ ನಡೆಸ್ತಾರೆ. ಸೊ RRB ಬೆಂಗಳೂರಿಗೆ ನೀವು ಅಪ್ಲೈ ಮಾಡ್ಬೋದು, ಸಿಕಂದ್ರಾಬಾದು, ಗುವಾಹಟಿ, ಯಾವ ಇದಕ್ಕೂ ಬೇಕಾದರೂ ಅಪ್ಲೈ ಮಾಡ್ಬೋದು. ಬಟ್ ಯಾವುದಾದ್ರೂ ಒಂದಕ್ಕೆ ಅಪ್ಲೈ ಮಾಡಿದ್ರೆ ಉಳಿದಿದ್ದಕ್ಕೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಸೊ ಕರ್ನಾಟಕದಲ್ಲಿ ಕೆಲಸ ಮಾಡೋ ನಿಮಗೆ ಅಂದರೆ ಕರ್ನಾಟಕದಲ್ಲೇ ಕೆಲಸ ಮಾಡಬೇಕು, ಕಟ್ ಆಫ್ ಎಷ್ಟಾದರೂ ಇಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಅನ್ನೋರು ಕರ್ನಾಟಕ ಚೂಸ್ ಮಾಡಿಕೊಂಡು ಕರ್ನಾಟಕದಲ್ಲಿ ಎಕ್ಸಾಮ್ ಬರಿಬೋದು. ಅಂದರೆ ನೀವು ಯಾವ ಜೋನ್ ಚೂಸ್ ಮಾಡಿದ್ರು ಕರ್ನಾಟಕದ ಆಸ್ಪಾಸ ನಿಮ್ಮ ಎಕ್ಸಾಮ್ ಸೆಂಟರ್ ಇರುತ್ತೆ. ಬಟ್ ನಾನು ನಿಮ್ಗೆ ಏನು ಹೇಳ್ತಾ ಇರೋದು ಸಜೆಷನ್ ಅಂತಂದರೆ, ಇದು ಲೆವೆಲ್ 1 ಜಾಬ್ ಆಗಿರೋದ್ರಿಂದ ನೀವು ಕರ್ನಾಟಕನೇ ಚೂಸ್ ಮಾಡಿದ್ರೆ ಬೆಟರ್. ಸೊ ಇಟ್ ಡಿಪೆಂಡ್ಸ್ ಆನ್ ಯು, ನೀವು ಏನು ಚೂಸ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಸೊ ನನ್ನ ಸಜೆಷನ್ ನಾನು ಹೇಳಿದೆ. ಲೆವೆಲ್ 1 ಅಂತಂದರೆ ಸೊ ಸ್ಯಾಲ್ರಿ ಕಡಿಮೆ ಇರುತ್ತೆ, ಬೇರೆ ರಾಜ್ಯಗಳಲ್ಲಿ ಬದುಕೋದು ಕಷ್ಟ ಆಗುತ್ತೆ. ಸೊ ನಾನು ಈಗಾಗಲೇ ಏಜ್ ಲಿಮಿಟ್ದು ಹೇಳಿದ್ದೀನಿ, 18ರಿಂದ 33 ಅಂತ. ಸೊ ಅದನ್ನು 1/7/2025 ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಜನರಲ್ ಅವರಿಗೆ. OBC ಅವರಿಗೆ ಮತ್ತೆ 3 ವರ್ಷ. ಓಕೆ, ಒಂದು ಸೆಕೆಂಡ್ ಇರಿ. ಇಲ್ಲಿ 18ರಿಂದ 36 ಅಂತ ಹೇಳಿದ್ದೀನಲ್ಲ, ಇಲ್ಲಿ ಏಕೆ 36 ಇದೆ ಅಂತಂದರೆ ಕೋವಿಡ್ ಕಾರಣದಿಂದ 3 ವರ್ಷ ರಿಲ್ಯಾಕ್ಸೇಷನ್ ಇದೆ. ಸೊ ಜನರಲ್ ಅವರಿಗೂ 18ರಿಂದ 36 ಇದೆ ಇಲ್ಲಿ, ಬಿಕಾಸ್ ಆಫ್ ಕೋವಿಡ್. ಸೊ ಇಲ್ಲಿ ಸ್ಟಾರ್ ಇದೆಯಲ್ಲ ಕೆಳಗಡೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು, ಕೋವಿಡ್ದಿಂದ 3 years ರಿಲ್ಯಾಕ್ಸೇಷನ್. ಸೊ ಜನರಲ್ ಅವರಿಗೆ ಇಲ್ಲಿ 18ರಿಂದ 33 ಅಲ್ಲ, ಇದು 36. ಸೊ OBC ಅವರಿಗೆ 36 + 3 ಅಂತಂದರೆ 39ನೇ ವಯಸ್ಸಿನವರೆಗೂ ನಡೆಯುತ್ತೆ. SC ST ಅವರಿಗೆ 36 + 5 ಅಂತಂದರೆ 41ನೇ ವಯಸ್ಸಿನವರೆಗೂ ನಡೆಯುತ್ತೆ. 41 years ತನಕ ನೀವು ಎಕ್ಸಾಮ್ ಬರಿಬೋದು SC ST ಯಲ್ಲಿರೋರು. ಮತ್ತು OBC ಯಲ್ಲಿರೋರು 39 years ಇದ್ದವರು ಕೂಡ ಎಕ್ಸಾಮ್ನ ಬರಿಬೋದು. ಓಕೆನಾ? ಸೊ ಏಜ್ ಲಿಮಿಟ್ ಎಷ್ಟೆಷ್ಟಿದೆ ಅಂತ ಗೊತ್ತಾಯ್ತು ನಿಮಗೆ. ಜನರಲ್ ಅವ್ರಿಗೇನೆ ಮಾಮೂಲಿ ಯಾವಾಗಲೂ ಇದರಲ್ಲಿ ಏನಿರುತ್ತೆ 18ರಿಂದ 33 ಇರುತ್ತೆ. ಬಟ್ ಈ ಸಲ ಅವರು ಈಗೆಲ್ಲ ಎಕ್ಸಾಮ್ಸ್, ರೈಲ್ವೆ ಎಕ್ಸಾಮ್ಗಳಲ್ಲೂ ಏನು ಮಾಡ್ತಾ ಇದ್ದಾರೆ, ಕೋವಿಡ್ ಕಾರಣದಿಂದ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು 18ರಿಂದ 36 ಆಗಿದೆ ಜನರಲ್ ಅವ್ರಿಗೇನೆ. ಸೊ OBC ಅವರಿಗೆ 39, SC ST ಅವರಿಗೆ 41. ಮತ್ತು ಉಳಿದಂತೆ PWD ಅವರಿಗೆಲ್ಲ 10 ಇಯರು, ಜನರಲ್ ಅವರಿಗೆ, OBC ಅವರಿಗೆ 13 ವರ್ಷ, SC ST ಅವರಿಗೆ 15 ವರ್ಷ. ಸೊ ಆಲ್ಮೋಸ್ಟ್ ರಿಟೈರ್ಡ್ ಆಗೋ ಈ ವಯಸ್ಸಿನ ತನಕನೂ ಏಜ್ ರಿಲ್ಯಾಕ್ಸೇಷನ್ ಇದೆ ಅಲ್ವಾ. ಈಗ ನೋಡಿ 10 ವರ್ಷ UR ಅವ್ರಿಗೆ ಅಂತಂದರೆ 36 ಇದೆ, 10 ಅಂತಂದರೆ 46. SC ST ಅವರಿಗೆ 51 ವರ್ಷ ತನಕ PWD ಕ್ಯಾಂಡಿಡೇಟ್ಸು ಎಕ್ಸಾಮ್ ಬರಿಬೋದು. 51 ವರ್ಷದವರು ಕೂಡ RRB D ಗ್ರೂಪ್ ಎಕ್ಸಾಮ್ ಬರಿಬೋದು. ಓಕೆನಾ? ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೂ ಕೂಡ ಇಲ್ಲಿ ಇದೆ, ನೀವು ನೋಡ್ಕೋಬೋದು. ಇನ್ನು ಬೇರೆ ಬೇರೆ ಇದೆ, ಜಮ್ಮು ಕಾಶ್ಮೀರ ವಲಸಿಗರು ಆ ಥರದ್ದು. ಅದನ್ನು ನಿಮಗೆ ಇರ್ರೆಲೆವೆಂಟು ಅಂತ ನಾನು ಹಾಕಿಲ್ಲ. ನೋಟಿಫಿಕೇಶನ್ ಬಂದಾಗ ಬೇಕಾದರೆ ನೀವೇ ಸ್ವಂತ ನೋಡ್ಕೊಳ್ಳಿ. ನೀವೇನಾದರೂ ಆ ಥರದ್ದು ಯಾವುದಾದ್ರೂ ಏಜ್ ರಿಲ್ಯಾಕ್ಸೇಷನ್ಗೆ ಎಲಿಜಿಬಲ್ ಇದ್ದರೆ ಅದನ್ನು ನೀವು ಬರಿಬೋದು. ಇನ್ನು ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ. ಸೊ ಈಗ ಏಜ್ ಗೊತ್ತಾಯಿತು, ಮತ್ತು ಯಾವಾಗ ಎಕ್ಸಾಮ್ ಕರೀತಾರೆ, ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳಿವೆ, ಆಲ್ ಇಂಡಿಯಾ ಎಷ್ಟು ಹುದ್ದೆಗಳಿವೆ ಎಲ್ಲ ಗೊತ್ತಾಯಿತು. ಮತ್ತು ಎಕ್ಸಾಮ್ ಯಾವಾಗ ನಡೀಬೋದು ಅನ್ನೋದು ಅಂದಾಜು ಡೇಟ್ ಗೊತ್ತಾಯಿತು. ಈಗ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅಂದರೆ ಹೋಗಿ ಆನ್ಲೈನಲ್ಲೇ ಕಂಪ್ಯೂಟ್ರಲ್ಲೇ ಎಕ್ಸಾಮ್ ಬರೀಬೇಕು. ಸೊ ಆನ್ಲೈನ್ ಟೆಸ್ಟ್ ಇರುತ್ತೆ ಕಂಪ್ಯೂಟ್ರಲ್ಲಿ. ಸೊ ಇಲ್ಲಿ ಬಹಳ ಜನ ಅಪ್ಲಿಕೇಶನ್ ಹಾಕೋದ್ರಿಂದ ಲಾಸ್ಟ್ ಟೈಮು 1 ಲಕ್ಷ ಹುದ್ದೆಗಳು ಕರೆದಿದ್ದು 2019ರಲ್ಲಿ ನೋಟಿಫಿಕೇಶನ್ ಆಗಿತ್ತು. ಎಕ್ಸಾಮ್ ನಡೆದಿದ್ದು 2022ರಲ್ಲಿ. ಸೊ ಖಾಲಿ ಹುದ್ದೆಗಳು 1 ಲಕ್ಷಕ್ಕಿಂತ ಅಧಿಕ ಇದ್ದು ಅಪ್ಲಿಕೇಶನ್ ಹಾಕಿದವರು 1 ಕೋಟಿಗಿಂತ ಅಧಿಕ ಇದ್ರು. ಸೊ ಇದು ಒಂದೇ ಎಕ್ಸಾಮು ಇಂಡಿಯಾದಲ್ಲಿ ಅತಿ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಿದಿರುವಂಥ ಎಕ್ಸಾಮ್ ಇದು. 1 ಕೋಟಿ ಅಪ್ಲಿಕೇಶನ್ಸ್ ಬಂದಿತ್ತು. ಇಮ್ಯಾಜಿನ್ ಮಾಡ್ಕೊಳ್ಳಿ, 1 ಕೋಟಿ ಅಪ್ಲಿಕೇಶನ್ಸ್.
ಸೊ ಎಷ್ಟು 1,00,000 ಹುದ್ದೆಗಳಿಗೆ 1 ಕೋಟಿ ಅಪ್ಲಿಕೇಶನ್ಸ್ ಬಂದಿತ್ತು. ಸೊ ಈ ಸಲ 32,000 ಅಷ್ಟೇ ವೇಕೆನ್ಸಿ ಇದೆ. ಇದನ್ನ ಜಾಸ್ತಿ ಮಾಡಿ ಅಂತ ಎಲ್ಲ ಮೊನ್ನೆ ಟ್ವಿಟರ್ ಕ್ಯಾಂಪೇನ್ ಎಲ್ಲ ಮಾಡಿದ್ದಾರೆ. ನೋಡೋಣ, ರೈಲ್ವೆ ಬೋರ್ಡ್ ಜಾಸ್ತಿ ಮಾಡಿದ್ರು ಮಾಡ್ಬೋದು. ಇನ್ನೊಂದು 30,000 ಹಾಕಿ 60,000 ತನಕ ಆದರೂ ಇನ್ಕ್ರೀಸ್ ಆಗ್ಬೋದು. ಅವಾಗ ನಿಮಗೆ ಒಳ್ಳೆ ಚಾನ್ಸ್ ಇರುತ್ತೆ. ಸೊ ಅದು ಇನ್ಕ್ರೀಸ್ ಆಗಲಿ ಬಿಡಲಿ, ನೀವು ಪ್ರಿಪ್ರೇಷನ್ ಅಂತೂ ಮಾಡಿ. ಸೊ ಅದು ಇನ್ಕ್ರೀಸ್ ಆದರೆ ನಿಮಗೆ ಮತ್ತೆ ಡಬಲ್ ಚಾನ್ಸ್ ಸಿಕ್ಕಾಗುತ್ತೆ. ಸೊ CBT ಟೆಸ್ಟ್ ಇರುತ್ತೆ. ನಿಮ್ಮ ಎಕ್ಸಾಮ್ಗಿಂತ ಒಂದು 4 ದಿನ ಮೊದಲು ಹಾಲ್ ಟಿಕೆಟ್ ಬರುತ್ತೆ. ಒಂದು 15 ದಿನ ಮೊದಲು ನಿಮಗೆ ಎಲ್ಲಿ ಎಕ್ಸಾಮ್ ಇದೆ, ಯಾವ ಸೆಂಟ್ರಲ್ಲಿ ಎಕ್ಸಾಮ್ ಇದೆ ಅದು ಗೊತ್ತಾಗುತ್ತೆ. ಸೊ ಎಕ್ಸಾಮ್ ಎಲ್ಲಿ ನಡೆಯುತ್ತೆ ಅಂತಂದರೆ, ಆನ್ಲೈನ್ ನೀವು ಈಗ SSC ಎಕ್ಸಾಮ್ ಎಲ್ಲ ಬರ್ತಿದ್ದೀರಲ್ಲ, ಅಲ್ಲೇ ನಡೆಯುತ್ತೆ. ಆಲ್ಮೋಸ್ಟು ಕರ್ನಾಟಕದವ್ರು ನೀವು ಯಾವುದೇ ಝೋನ್ಗೆ ಅಪ್ಲೈ ಮಾಡಿ. ಸೊ ನೀವು ಕರ್ನಾಟಕದಲ್ಲಿ ಇದ್ಕೊಂಡು ಬರೀ ಬೆಂಗಳೂರಿಗೆ ಅಷ್ಟೇ ಅಪ್ಲೈ ಮಾಡಿದ್ರೆ ಅಷ್ಟೇ ನಾನು ಕರ್ನಾಟಕದಲ್ಲಿ ಕೊಡ್ತಾರೆ. RRB ಬೆಂಗಳೂರಿಗೆ, ನಾನು RRB ಗುವಾಹಟಿ ಅಲ್ಲೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ದಯವಿಟ್ಟು ನೀವು ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು. ನಿಮ್ಮ ಎಕ್ಸಾಮ್ ಸೆಂಟ್ರು ಕರ್ನಾಟಕದ ನಿಯರ್ ಬೈ ಇಲ್ಲೇ ಕೊಡ್ತಾರೆ. ಕೆಲಂದರೆ ನಿಯರ್ ಬೈ ಅಂತಂದರೆ ಕಲಬುರಗಿ, ಹುಬ್ಳಿ, ಮತ್ತು ಬೆಳಗಾವಿ, ಉಡುಪಿ, ಶಿವಮೊಗ್ಗ, ಬೆಂಗಳೂರು, ಮೈಸೂರು, ಇಲ್ಲೆಲ್ಲ ಎಕ್ಸಾಮ್ ಸೆಂಟರ್ಸ್ಗಳಿವೆ. ಇಲ್ಲೆಲ್ಲಾದರೂ ಎಲ್ಲ ಕಡೆ ಫೀಲ್ ಆಗಿದ್ರು ನಿಮಗೆ ನೆಕ್ಸ್ಟು ಹೈದರಾಬಾದು, ಈ ಕಡೆ ನಾರ್ತ್ ಅವರಿಗೆ. ಸೊ ಕಳೆದ ಬಾರಿ ಎಲ್ಲರದ್ದು ಎಕ್ಸಾಮು ಹೈದರಾಬಾದಲ್ಲಿ ಇತ್ತು, ಕೆಲವೊಬ್ರು ಚೆನ್ನೈಯಲ್ಲಿತ್ತು. ಸೊ ನಿಮಗೂ ಹಾಗೆ ಆಗ್ಬೋದು. ಸೊ ಸಮೀಪದಲ್ಲೇ ಕೊಡ್ತಾರೆ, ನಿಮಗೆ ನಾರ್ತ್ ಇಂಡಿಯಾ ಕಡೆ ಹೋಗೋ ಅವಶ್ಯಕತೆ ಬರಲ್ಲ. ಸೌತ್ ಇಂಡಿಯಾದಲ್ಲೇ ಯಾವುದಾದ್ರೂ ಸೆಂಟರ್ ಕೊಡ್ತಾರೆ, ನಿಯರ್ ಬೈ ಸ್ಟೇಟ್ಸ್, ನಮ್ಮ ನೈಬರಿಂಗ್ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮ್ ಸೆಂಟರ್ ಕೊಡ್ತಾರೆ. ಈ ಸಲ ನೋಡಿದ್ರೆ ಕರ್ನಾಟಕದಲ್ಲೇ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ರಿಗೂ. RRB ALP ಎಕ್ಸಾಮ್ ಆಗಿದೆ, RPF SI ಎಕ್ಸಾಮ್ ಆಗಿದೆ, RRP ಟೆಕ್ನಿಷಿಯನ್ ಗ್ರೇಡ್ 1 ಆಗಿದೆ, ಗ್ರೇಡ್ 3 ಆಗಿದೆ. ಸೊ ಈಗ 4 ಎಕ್ಸಾಮ್ಗಳು ನೋಡಿದ್ರೆ ಎಲ್ಲರದು ಇಲ್ಲೇ ಬಂದಿದೆ. ಬಟ್ ಆ 4 ಎಕ್ಸಾಮ್ಗಳು ಸಣ್ಣ ಮಟ್ಟದಲ್ಲಿ ನಡೆಯುವಂಥ ಎಕ್ಸಾಮ್ಗಳು, ಅಂದರೆ ಅದಕ್ಕೆ ಅಪ್ಲಿಕೇಶನ್ಸು ಭಾಳ ಕಡಿಮೆ ಇರುತ್ತೆ. ಬಟ್ ಇದಕ್ಕೆ ಅಪ್ಲಿಕೇಶನ್ಸು 10th ಅಷ್ಟೇ ಇರೋದ್ರಿಂದ ಭಾಳ ಬರುತ್ತೆ, ಮತ್ತು ಏಜ್ ರಿಲ್ಯಾಕ್ಸೇಷನ್ನು ಭಾಳ ಇರೋದ್ರಿಂದ ಅಪ್ಲಿಕೇಶನ್ಸ್ ಭಾಳ ಬರ್ತವೆ. ಸೊ ಹಾಗಾಗಿ ನೋಡಬೇಕು ಏನಾಗುತ್ತೆ ಅಂತ. ಸೊ ಇದಿಷ್ಟು ಈಗ ಸದ್ಯಕ್ಕೆ ನಾನು ನಿಮಗೆ ಹೇಳ್ಬೋದು. ಸೊ ಆಲ್ಮೋಸ್ಟ್ ಆಲು ನಿಮ್ಮ ಅಕ್ಕಪಕ್ಕದಲ್ಲೇ ಎಕ್ಸಾಮ್ ಸೆಂಟರ್ ಇರುತ್ತೆ. ಲಾಸ್ಟ್ ಟೈಮ್ ಫೇಸ್ ವೈಸ್ ಎಕ್ಸಾಮ್ ಆಗಿತ್ತು, ಅಂದರೆ ಫಸ್ಟ್ ಫೇಸಲ್ಲಿ ನಾರ್ತ್ದವ್ರಿಗೆ, ಸೆಕೆಂಡ್ ಫೇಸಲ್ಲಿ ನಾರ್ತ್ ಈಸ್ಟರ್ನ್ದವ್ರಿಗೆ, ಈ ಥರದ್ದು ನಡೆದಿತ್ತು. ಲಾಸ್ಟಲ್ಲಿ SWRದವ್ರಿಗೆ ಎಕ್ಸಾಮ್ ನಡೆದಿತ್ತು. ಈ ಸಲ ಹೇಗೆ ಮಾಡ್ತಾರೋ, ಅವರು ಫೇಸಲ್ಲೇ ಮಾಡ್ತಾರೋ ಅಥವಾ ಎಲ್ಲರಿಗೂ ಒಂದೇ ಸಲ ಮರ್ಜ್ ಮಾಡಿ ಮಾಡ್ತಾರೋ ನೋಡೋಣ. ಏನೇನಾಗುತ್ತೆ ಅನ್ನೋದು ನೋಟಿಫಿಕೇಶನ್ ಬಂದ ಮೇಲೆ ಎಕ್ಸಾಮ್ ಇದು ಆದಾಗ ಗೊತ್ತಾಗುತ್ತೆ. ಸೊ ಇದಿಷ್ಟು ಎಕ್ಸಾಮ್ ಎಲ್ಲಿ ನಡೆಯುತ್ತೆ, CBT ಆನ್ಲೈನ್ ಟೆಸ್ಟು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ. ಇನ್ನು ಪ್ಯಾಟ್ರನ್ ಏನು, ಎಕ್ಸಾಮ್ ಪ್ಯಾಟ್ರನ್ ಏನು, ಏನೇನು ಕೇಳ್ತಾರೆ ಅಂತ. ಸೊ ಜನರಲ್ ಸೈನ್ಸು, ಸೊ ಸಾಮಾನ್ಯ ವಿಜ್ಞಾನ, ಅನ್ವಯಿಕ ವಿಜ್ಞಾನ ಅಲ್ಲ, ಸಾಮಾನ್ಯ ವಿಜ್ಞಾನನೇ. ಸೊ ಜನರಲ್ ಸೈನ್ಸು ಅಂತಲೇ ಸಪ್ರೇಟಾಗಿ ಇದೆ. ಸೊ ನಾವು ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಲ್ಲ, ಜನರಲ್ ಸೈನ್ಸ್ ಅಂತ 25 ಕ್ವಶನ್ಸ್ ಕೇಳ್ತಾರೆ. ಸೊ ಒಂದು ಕ್ವಶನ್ಗೆ 1 ಮಾರ್ಕ್ಸ್. ಇಲ್ಲಿ ಟೋಟಲು 120 ಮಿನಿಟ್ಸು. ಒಂದು ಕ್ವಶನ್ಗೆ ಸರಿ ಆದರೆ 1 ಮಾರ್ಕ್ಸು, ತಪ್ಪಾದರೆ 0.33 ಮೈನಸ್. ಇಲ್ಲಿ 0.25 ಅಲ್ಲ, 0.3, 1/3 ಮೈನಸ್. ಅರ್ಥ ಆಯ್ತಾ? 1/3 ಮೈನಸ್ ಇದೆ ಇಲ್ಲಿ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಮೈನಸ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ನೀವು ಹುಷಾರಾಗಿ ಅಟೆಂಪ್ಟ್ ಮಾಡಬೇಕು, ಅಕ್ಯುರೇಸಿ ಜಾಸ್ತಿ ಇರಬೇಕು, ಇಲ್ಲಾಂತಂದರೆ ನೆಗೆಟಿವ್ ಜಾಸ್ತಿ ಆಗುತ್ತೆ. ಸೊ ಜನರಲ್ ಸೈನ್ಸ್ 25 ಮಾರ್ಕ್ಸು, ಮ್ಯಾಥಮೆಟಿಕ್ಸ್ 25, ರೀಸನಿಂಗ್ 30. ಸೊ ಎಷ್ಟಾಯಿತು? 80 ಮಾರ್ಕ್ಸ್ ಆಯಿತು. GA ಜನರಲ್ ಅವೇರ್ನೆಸ್ಸು ಮತ್ತು ಕರೆಂಟ್ ಅಫೇರ್ಸು ಸೇರಿ 20 ಮಾರ್ಕ್ಸು. ಸೊ ಟೋಟಲ್ 100 ಕ್ವಶನ್ನು, 100 ಮಾರ್ಕ್ಸು, 120 ನಿಮಿಷ ಟೈಮ್. ಸೊ 120 ಮಿನಿಟ್ಸ್ ಟೈಮ್. ಒಂದು ಸರಿ ಆದರೆ 1 ಮಾರ್ಕ್ಸು, ತಪ್ಪಾದರೆ 0.33 ನೆಗೆಟಿವ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಜನರಲ್ ಸೈನ್ಸ್ದು ಸಿಲೆಬಸ್ ಎಲ್ಲ ಏನಿದೆ, ಮ್ಯಾಥಮೆಟಿಕ್ಸ್ ಏನಿದೆ, ರೀಸನಿಂಗ್ ಏನಿದೆ ಅನ್ನೋದು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ನೋಡಿ, ಸಿಲೆಬಸ್ ಇದು. ಸೊ ಸಿಲೆಬಸ್ ಮ್ಯಾಥಮೆಟಿಕ್ಸ್ ಏನಿದೆ, ನಂಬರ್ ಸಿಸ್ಟಮು, ಬಾರ್ಡಮಾಸು, ಡೆಸಿಮಲ್ಲು, ಫ್ರ್ಯಾಕ್ಷನ್ಸು, LCM HCF, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ನು, ಪರ್ಸೆಂಟೇಜು, ಮೆನ್ಸುರೇಷನು, ಟೈಮ್ ಆ್ಯಂಡ್ ವರ್ಕು, ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸು, ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟು, ಪ್ರಾಫಿಟ್ ಆ್ಯಂಡ್ ಲಾಸು, ಅಲ್ಜಿಬ್ರಾ, ಜಿಯೋಮೆಟ್ರಿ, ಟ್ರಿಗ್ನಾಮೆಟ್ರಿ, ಎಲಿಮೆಂಟ್ರಿ ಸ್ಟ್ಯಾಟಿಸ್ಟಿಕ್ಸ್ ಇದೆ ಎಕ್ಸ್ಟ್ರಾ, ಸ್ಕ್ವೇರ್ ರೂಟು, ಏಜ್ ಕ್ಯಾಲ್ಕುಲೇಷನು, ಕ್ಯಾಲೆಂಡರು, ಕ್ಲಾಕು, ಪೈಪ್ಸ್ ಆ್ಯಂಡ್ ಸಿಸ್ಟಮ್. ಸೊ ಇದು ಆಲ್ಮೋಸ್ಟ್ ಆಲ್ ಈಗ ಯಾರು SSC GD ಓದ್ತಾ ಇದ್ರಲ್ಲ, ಸೊ ನಿಮ್ಮ ಸಿಲೆಬಸ್ ಇದೆ. ಇಲ್ಲಿ ಏನೇನು ಎಕ್ಸ್ಟ್ರಾ ಇದೆ ಅಂತಂದರೆ, ಸ್ಟ್ಯಾಟಿಸ್ಟಿಕ್ಸ್ ಎಕ್ಸ್ಟ್ರಾ ಇದೆ ನಿಮಗೆ, ಟ್ರಿಗ್ನೋಮೆಟ್ರಿ ಮತ್ತು ಜಿಯೋಮೆಟ್ರಿ ಮತ್ತು ಅಲ್ಜಿಬ್ರಾ ಈ 3 ಚಾಪ್ಟರ್ ಇರಲ್ಲ. ಇಲ್ಲಿ ಈ 3 ಚಾಪ್ಟರ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ 4 ಚಾಪ್ಟರ್ ಎಕ್ಸ್ಟ್ರಾ. ಮತ್ತು ನಿಮಗೆ ಕ್ಯಾಲೆಂಡರ್ ಕ್ವಶನ್ಸು ಮತ್ತು ಕ್ಲಾಕ್ ಕ್ವಶನ್ಸು ಕೂಡ ಇರಲ್ಲ. ಸೊ ಇವು ಮಿಸಲೇನಿಯಸ್ ಟೈಪ್ಸು. ಸೊ 4 + 2 6 ಚಾಪ್ಟರ್ಸ್ ಎಕ್ಸ್ಟ್ರಾ ಇದ್ದಾವೆ. ಸೊ ಈಸಿ ಕ್ವಶನ್ಸೇ ಕೇಳ್ತಾರೆ. ಟ್ರಿಗ್ನೋಮೆಟ್ರಿಯಿಂದ ಭಾಳ ಟಫ್ ಆಗಲಿ, ಜಿಯೋಮೆಟ್ರಿಯಿಂದ ಭಾಳ ಟಫ್ ಕ್ವಶನ್ಸ್ ಏನು ಕೇಳೋದಿಲ್ಲ, ಭಾಳ ಈಸಿ ಕ್ವಶನ್ಸ್ಗಳು ಕೇಳ್ತಾರೆ. ಸೊ ಆಲ್ಮೋಸ್ಟ್ ಆಲ್ ಅರ್ಥಮೆಟಿಕ್ ಮ್ಯಾಥ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಇದರಲ್ಲಿ. ಸೊ ಇಲ್ಲಿ ಜಿಯೋಮೆಟ್ರಿ, ಟ್ರಿಗ್ನೋಮೆಟ್ರಿ ಕೊಟ್ಟಿದ್ರು ಕೂಡ ಜಾಸ್ತಿ ಟ್ರಿಗ್ನೋಮೆಟ್ರಿ, ಜಿಯೋಮೆಟ್ರಿ ಕ್ವಶನ್ಸ್ಗಳು ಕಳೆದ ಬಾರಿನೂ ಕೇಳಿಲ್ಲ, ಈ ಸಲನೂ ಕೇಳೋದಿಲ್ಲ ಅವರು. ಸೊ ಜಾಸ್ತಿ ಫೋಕಸ್ ಮಾಡೋದು ನಂಬರ್ ಸಿಸ್ಟಮು, ಬಾರ್ಡಮಾಸು, ಡೆಸಿಮಲ್ಸು, ಫ್ರ್ಯಾಕ್ಷನ್ಸು ಈ ಥರದ ಕ್ವಶನ್ಸ್ಗಳ ಮೇಲೆ.
ಸೊ ಇದ್ರ ಬಗ್ಗೆ ನಾನು ಕ್ಲಾಸಸ್ ಕೂಡ ಮಾಡಲಿದ್ದೇವೆ. ಸೊ ಅದರ ಮಾಹಿತಿಯನ್ನು ನಾನು ಕೊನೆಗೆ ವಿಡಿಯೋದಲ್ಲಿ ನೀಡಲಿದ್ದೇನೆ. ಸೊ ಯಾರಿಗೆಲ್ಲ ಕ್ಲಾಸಸ್ ಬೇಕು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ಇದರ ಕ್ಲಾಸಸ್ಗಳು ಕೂಡ ಮಾಡಲಿದ್ದೇವೆ. ನಮ್ಮ ಆ್ಯಪ್ ಇದೆ ದಿ ಟಾರ್ಗೆಟ್ 100 ಟೆಲಿಗ್ರಾಮ್, ಅದು ಸಾರಿ ಪ್ಲೇಸ್ಟೋರಲ್ಲಿ ಹೋಗಿ ನೀವು ದಿ ಟಾರ್ಗೆಟ್ 100 ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಆ್ಯಪ್ ಕೂಡ ಸಿಗುತ್ತೆ. ಇನ್ನು ರೀಸನಿಂಗ್ದು ಸೇಮು ಅನಾಲಜಿ, ಆಲ್ಫಾಬೆಟಿಕಲ್ಲು ಮತ್ತು ನಂಬರ್ ಸಿರೀಸು, ಕೋಡಿಂಗ್ ಡಿಕೋಡಿಂಗು, ಮ್ಯಾಥಮೆಟಿಕಲ್ ಆಪ್ರೇಷನ್ಸು, ಸಿಲೋಲಿಸಮು, ಜಂಬ್ಲಿಂಗು, ವೆನ್ ಡಯಾಗ್ರಾಮು, ಸೊ ಡಾಟಾ ಇಂಟರ್ಪ್ರಿಟೇಷನು, ಸಫಿಷಿಯನ್ಸಿ, ಮತ್ತು ಕನ್ಕ್ಲೂಷನ್ಸು, ಡಿಸಿಷನ್ ಮೇಕಿಂಗು, ಸಿಮಿಲಾರಿಟೀಸು, ಡಿಫ್ರೆನ್ಸಸ್, ಅನಾಲಿಟಿಕಲ್ ರೀಸನಿಂಗು, ಕ್ಲಾಸಿಫಿಕೇಷನ್ನು, ಡೈರೆಕ್ಷನ್ಸು, ಸ್ಟೇಟ್ಮೆಂಟ್ ಆ್ಯಂಡ್ ಆರ್ಗ್ಯುಮೆಂಟ್ಸು, ಆರ್ಗ್ಯುಮೆಂಟ್ಸ್ ಆ್ಯಂಡ್ ಅಸಂಪ್ಷನ್ಸು. ಸೊ ಇಷ್ಟು ಟೋಟಲ್ ಚಾಪ್ಟರ್ಸ್ ಇದ್ದಾವೆ. ಸೊ ಇಲ್ಲಿಂದ ಎಷ್ಟು ಕ್ವಶನ್ಸ್ ಬರುತ್ತೆ? 30 ಕ್ವಶನ್ಸ್ ಬರುತ್ತೆ ಅಲ್ವಾ? 30 ರೀಸನಿಂಗಿಂದ 30, ಮ್ಯಾಥ್ಸಿಂದ 25, ಸೈನ್ಸ್ ಜನರಲ್ ಸೈನ್ಸು ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಮ್ಯಾಥ್ಸು ರೀಸನಿಂಗು ಎಲ್ಲರೂ ಹೇಳ್ತಾರೆ, ಬಟ್ ಜನರಲ್ ಸೈನ್ಸ್ ಇಸ್ ದ ಕೀ ಟು ಸಕ್ಸಸ್ ಇನ್ RRB ಡಿ ಗ್ರೂಪ್ ಎಕ್ಸಾಮ್. ಯಾರೆಲ್ಲ ಚೆನ್ನಾಗಿ ಸೈನ್ಸ್ ಓದ್ಕೊಂಡು ಹೋಗ್ತಾರ ಅವರು ಜನರಲ್ ಸೈನ್ಸನ್ನು ಆರಾಮಾಗಿ 25ಕ್ಕೆ 25 ಸ್ಕೋರ್ ಮಾಡೋ ಥರ ಜನರಲ್ ಸೈನ್ಸ್ ಇರುತ್ತೆ. ಇಲ್ಲಿ ನಮ್ಮ ಥರ ಟೆಕ್ನಾಲಜಿ ಕ್ವಶನ್ಸ್ಗಳು ಕೇಳಲ್ಲ. ಈ ಜನರಲ್ ಸೈನ್ಸಲ್ಲಿ 6th ಇಂದ 10th ತನಕ ಅಲ್ಲೇ ಕೊಟ್ಟಿದ್ದಾರೆ ಅವರು. ದ ಸಿಲೆಬಸ್ ಅಂಡರ್ ದಿಸ್ ಶಾಲ್ ಕವರ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಲೈಫ್ ಸೈನ್ಸಸ್ ಆಫ್ 10th ಸ್ಟ್ಯಾಂಡರ್ಡ್ ಲೆವೆಲ್ ಆಫ್ CBSE. NCERT ಸಿಲೆಬಸ್ನ 6ನೇ ತರಗತಿಯಿಂದ ನೀವು 10ನೇ ತರಗತಿವರೆಗೂ ಏನು ಸೈನ್ಸ್ ಪಾಠ ಓದಿದ್ರೆ ಮುಗೀತು, ಅಷ್ಟೇ ಸಾಕು. ಅದಷ್ಟರಿಂದನೇ 25 ಕ್ವಶನ್ಸ್ಗಳು ಬರುತ್ತೆ. 6th ಇಂದ 10th ವರೆಗೂ ಸೈನ್ಸ್ಗಳನ್ನ ನೀವು ಸೈನ್ಸ್ ಚಾಪ್ಟರ್ಸ್ಗಳನ್ನ ಓದಿದ್ರೆ ಅದೇ ಚಾಪ್ಟರ್ಸಿಂದ ಕ್ವಶನ್ಸ್ ಬರುತ್ತೆ. ಯಾವ್ಯಾವ ಚಾಪ್ಟರ್ಸು ಎಷ್ಟೆಷ್ಟು ಕ್ವಶನ್ಸ್ಗಳು ಕೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ಮತ್ತೆ ಅನಾಲಿಸಿಸ್ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೇನೆ. ಸದ್ಯಕ್ಕೆ ಇದಿಷ್ಟು ಮಾಹಿತಿ ನೀವು ನೋಡ್ಕೊಂಡಿರಿ. ಸೊ ಸೈನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಸೊ ಸೈನ್ಸ್ ಯಾರು ಚೆನ್ನಾಗಿ ಓದ್ತೀರೋ ಅವ್ರು ಮಾತ್ರ ಈ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ. ಮ್ಯಾಥ್ಸು ರೀಸನಿಂಗು ಬೇಕಾದರೆ ಓದ್ಕೊಂಡು ಮಾಡ್ಬೋದು. ಯಾರೆಲ್ಲ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವ್ರು ಇದ್ದೀರಾ ನೀವು ಸೈನ್ಸ್ ಓದಲೇಬೇಕು ಈಗ. ಯಾಕಂತಂದರೆ ಸೈನ್ಸ್ ಓದದೆ ನೀವು ಈ ಎಕ್ಸಾಮ್ ಪಾಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ 25 ಮಾರ್ಕ್ಸ್ ಇದೆ. ಸೊ 25 ಕ್ವಶನ್ಸ್, ಓಕೆನಾ? ಮತ್ತು ನಾನು ಅವಾಗಲೇ ಹೇಳುವಾಗ ಏನು ಹೇಳಿದೆ, 120 ಮಿನಿಟ್ಸು ಇದು PWD ಕ್ಯಾಂಡಿಡೇಟ್ಸ್ಗೆ. ಸಾರಿ, ಇದು ಎಕ್ಸಾಮು 90 ಮಿನಿಟ್ಸ್ ಇದೆ. ಸೊ 1.5 ಗಂಟೆಯಲ್ಲಿ ಈ ಎಕ್ಸಾಮನ್ನು ಬರೀಬೇಕು, 1.5 ಅವರ್. ಸೊ 1.5 ಅವರ್ಸಲ್ಲಿ ಈ ಎಕ್ಸಾಮ್ 100 ಕ್ವಶನ್ಸನ್ನು ಬರೀಬೇಕು. 90 ಮಿನಿಟ್ಸಲ್ಲಿ 100 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಸೊ 120 ಮಿನಿಟ್ಸು PWD ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇರೋರಿಗೆ 120 ಮಿನಿಟ್ಸ್ ಇದೆ. ಅರ್ಥ ಆಯ್ತಾ? ಸೊ ಇದಿಷ್ಟು ಎಕ್ಸಾಮ್ ಟೈಮಿಂಗ್ ನಾನು ಸ್ವಲ್ಪ ಮೊದಲು ಹೇಳುವಾಗ 120 ಮಿನಿಟ್ಸ್ ಅಂತ ಹೇಳಿದ್ದೆ, ಅದನ್ನು 90 ಮಿನಿಟ್ಸ್ ಅಂತ ಚೇಂಜ್ ಮಾಡ್ಕೊಳ್ಳಿ. 120 ಮಿನಿಟ್ಸು PWD ಅವರಿಗೆ ಅಷ್ಟೇ, ಓಕೆನಾ? ಸೊ ಇದು ಜನರಲ್ ಸೈನ್ಸ್ದು ಇಷ್ಟ ಆಯಿತು. ಫಿಸಿಕ್ಸು, ಕೆಮಿಸ್ಟ್ರಿ, ಲೈಫ್ ಸೈನ್ಸ್ದು ಟೋಟಲ್ ಆಗಿ 6th ಇಂದ 10th ತನಕ NCERT ಸಿಲೆಬಸ್ನ ನೀವು ಓದ್ಕೊಂಡ್ರೆ ಫುಲ್ ಸಾಕು ಅಷ್ಟೇ. ಜನರಲ್ ಅವೇರ್ನೆಸ್ದು ಕೇಳೋದೇ 20 ಪ್ರಶ್ನೆ. ಅದರಲ್ಲಿ ಕರೆಂಟ್ ಅಫೇರ್ಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನೋಡಿ, ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇರೆ, ಜನರಲ್ ಸೈನ್ಸ್ ಬೇರೆ. ಸೊ ಇಲ್ಲಿನೂ ಜನರಲ್ GKಯಲ್ಲಿ ಮತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೇಳ್ತಾರೆ. ಸ್ಪೋರ್ಟ್ಸು, ಕಲ್ಚರು, ಪರ್ಸ್ನಾಲಿಟೀಸು, ಎಕನಾಮಿಕ್ಕು, ಪೊಲಿಟಿಕ್ಸು ಮತ್ತು ಎನಿ ಅದರ್ ಸಬ್ಜೆಕ್ಟ್ ಇಂಪಾರ್ಟೆನ್ಸ್. ಸೊ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ಗಳು ಕೇಳ್ತಾರೆ. 20ರಲ್ಲಿ 15 ತನಕ ಕ್ವಶನ್ಸು ಕರೆಂಟ್ ಅಫೇರ್ಸ್ ಮೇಲೆ ಇರುತ್ತೆ. ಆಲ್ಮೋಸ್ಟ್ ಆಲ್ ಕ್ವಶನ್ಸು ಕರೆಂಟ್ ಅಫೇರ್ಸ್ ಬೇಸ್ಡೇ ಇರುತ್ತೆ. ಬಟ್ ಅದರಲ್ಲಿನೂ ಕೂಡ ಕೆಲವೊಂದು ಸ್ಟ್ಯಾಟಿಕ್ಸು ಇರ್ತವೆ, ಲೈಕ್ ಪೊಲಿಟಿ, ಎಕನಾಮಿಕ್ಸು. ಅಲ್ಲಿ ಅವರು ಆಲ್ರೆಡಿ ಮೆನ್ಷನ್ ಮಾಡಿದಾರಲ್ಲ. ಸೊ ಆ ಥರದ ಸಬ್ಜೆಕ್ಟ್ಸ್ಗಳಲ್ಲಿ ಹಳೆಯ ಕ್ವಶನ್ಸ್ಗಳು ಕೇಳ್ತಾರೆ. ಕಲ್ಚರ್ದು, ನಮ್ಮ ಸ್ಪೋರ್ಟ್ಸ್ ಬಗ್ಗೆ. ಸೊ ಸ್ಟ್ಯಾಟಿಕ್ಸ್ ಕ್ವಶನ್ಸು ಇರುತ್ತೆ, ಬಟ್ ಬೇಸ್ಡ್ ಆನ್ ಕರೆಂಟ್ ಅಫೇರ್ಸು. ಸೊ ಆಲ್ಮೋಸ್ಟ್ ನೀವು ಡೈರೆಕ್ಟ್ ಕರೆಂಟ್ ಅಫೇರ್ಸು ಒಂದು 10 ಬರ್ತವೆ ಅಂತ ಅನ್ಕೋಬೋದು. ಉಳಿದಿದ್ದ 10 GK. ಸೊ ಟೋಟಲ್ 20 ಕ್ವಶನ್ಸು ಜನರಲ್ ಅವೇರ್ನೆಸ್ದು ಬರ್ತವೆ. ಸೊ ಅರ್ಥ ಆಯ್ತಲ್ವಾ? 25 ಜನರಲ್ ಸೈನ್ಸು, 25 ಮ್ಯಾಥ್ಸು, ರೀಸನಿಂಗ್ 30, ಜನರಲ್ ಅವೇರ್ನೆಸ್ 20. ಸೊ ಟೋಟಲ್ ಒಂದೊಂದು ಕ್ವಶನ್ಗೆ 1 ಮಾರ್ಕ್ಸು, ಟೋಟಲ್ 100 ಕ್ವಶನ್ಸು, 100 ಮಾರ್ಕ್ಸು, ಟೈಮು 90 ಮಿನಿಟ್ಸ್, ಓಕೆನಾ? ಸೊ ಇದ್ರದ್ದು CBT ಟೆಸ್ಟ್ ಆಯಿತು. CBTಯಲ್ಲಿ ಪಾಸ್ ಆದವರಿಗೆ 1:2 ಕ್ಯಾಂಡಿಡೇಟ್ ಶಾಲ್ ಬಿ ಕಾಲ್ಡ್ ಫಾರ್ PET 3 times ದ ಕಮ್ಯುನಿಟಿ ವೈಸ್ ಟೋಟಲ್ ವೇಕೆನ್ಸಿ. ಸೊ 1:3 ರೇಷಿಯೋದಲ್ಲಿ ಲಾಸ್ಟ್ ಟೈಮ್ ಕರೆದಿದ್ರು. ಈ ಸಲ ಎಷ್ಟು ಕರೀತಾರೆ ನೋಟಿಫಿಕೇಶನ್ ಬಂದಾಗ ಗೊತ್ತಾಗುತ್ತೆ. ಸೊ ಇದು ಲಾಸ್ಟ್ ಟೈಮ್ ಕರೆದಿರೋದು. ಸೊ ಫಿಸಿಕಲ್ ಏನೇನಿರುತ್ತೆ, ಮೇಲ್ ಕ್ಯಾಂಡಿಡೇಟ್ಸ್ಗೆ ಏನಿರುತ್ತೆ, ಶುಡ್ ಬಿ ಏಬಲ್ ಟು ಲಿಫ್ಟ್ ದ ಆ್ಯಂಡ್ ಕ್ಯಾರಿ 35 kgs ಆಫ್ ವೇಟ್ ಫಾರ್ ಅ ಡಿಸ್ಟೆನ್ಸ್ 100 meters ಇನ್ 2 minutes. 2 ನಿಮಿಷದಲ್ಲಿ 100 ಮೀಟ್ರ್ ಹೋಗಬೇಕು. 35 kg ಭಾರ ಹೊತ್ಕೊಂಡು. 35 kg ಇದು ಒಂದು ಚೀಲ ಕೊಡ್ತಾರೆ. ಅದರಲ್ಲಿ ಉಸುಕು, ಮರಳು
ಸ್ಯಾಂಡ್ ಹಾಕಿ ಒಂದು 35 kg ಒಂದು ಚೀಲ ಕೊಡ್ತಾರೆ. ಅದನ್ನು ಹೊತ್ಕೊಂಡು 100 ಮೀಟರ್ ಓಡಿ ಅಥವಾ ನಡ್ಕೊಂಡು 2 ನಿಮಿಷದಲ್ಲಿ 100 ಮೀಟರ್ನ ನೀವು ಕ್ರಾಸ್ ಮಾಡಬೇಕು. ಇದು ಒಂದು. ಅದ್ರ ಜೊತೆಗೆ ಇದು ಒಂದು ಟೆಸ್ಟು. ಅದ್ರ ಜೊತೆಗೆ 1000 ಮೀಟರ್ಸ್ನ 4 ನಿಮಿಷ 15 ಸೆಕೆಂಡಲ್ಲಿ ಓಡಿ ಕಂಪ್ಲೀಟ್ ಮಾಡಬೇಕು. 1 ಕಿಲೋಮೀಟರ್ನ ಓಡಬೇಕು ಎಷ್ಟರಲ್ಲಿ 4 ನಿಮಿಷ 15 ಸೆಕೆಂಡಲ್ಲಿ ಓಡಬೇಕು. ಇದು ಮೇಲ್ಗೆ. ಫಿಮೇಲ್ಗೆ ಏನು 20 kg ಬ್ಯಾಗು 100 ಮೀಟರ್. ಮೇಲು ಫಿಮೇಲ್ಗೆ ಎರಡಕ್ಕೂ ನೀವು ಎಲ್ಲರೂ ಇದನ್ನ ಎಕ್ಸಾಮ್ ಬರೀಬೋದು. ಸೊ ಮತ್ತೆ ಫಿಮೇಲ್ಗೆ ಇಲ್ಲಿ ಏನು ರಿಸರ್ವೇಷನ್ ಏನಿರಲ್ಲ. ಸೊ ಎಲ್ಲ ಹುದ್ದೆಗಳಿಗೂ ಎಲ್ಲರೂ ಎಲಿಜಿಬಲ್ ಇರ್ತಾರೆ. ಸೊ 20 kg ಬ್ಯಾಗ್ನ ಹೊತ್ಕೋಬೇಕು. ಅದನ್ನ 100 ಮೀಟ್ರು ಸೇಮ್ 2 ನಿಮಿಷ. ಇವರಿಗೆ 35 kg ಮೇಲ್ಗೆ, ಫಿಮೇಲ್ಗೆ ಹೆಣ್ಮಕ್ಳಿಗೆ 20 kg. ಸೊ ಮತ್ತೆ ಅವ್ರಿಗೆ ರನ್ನಿಂಗು ಅವರಿಗೂ 1 ಕಿಲೋಮೀಟರ್ ಓಡಬೇಕು. ಬಟ್ ಅವ್ರಿಗೆ 5 ನಿಮಿಷ 40 ಸೆಕೆಂಡು. ಅವರಿಗೆ ಟೈಮಿಂಗಲ್ಲಿ ಜಾಸ್ತಿ ಇದೆ. 5 minutes 40 ಸೆಕೆಂಡ್ಸಲ್ಲಿ ಓಡಬೇಕು. 1 ಕಿಲೋಮೀಟರ್ ಓಡಬೇಕು. ಬಟ್ 5 minutes 40 ಸೆಕೆಂಡ್ಸು ಫಿಮೇಲ್ಗಿದೆ, 4 minutes 15 ಸೆಕೆಂಡ್ ಮೇಲ್ಗಿದೆ. ಸೊ ಇವೆರಡೇ ಇದೆ. ಬಿಟ್ಟರೆ ಏನು ಲಾಂಗ್ ಜಂಪ್ ಇಲ್ಲ, ಹೈ ಜಂಪ್ ಇಲ್ಲ, ಶಾರ್ಟ್ ಪುಟ್ ಇಲ್ಲ, ಬೇರೆ ಯಾವುದು ರನ್ನಿಂಗ್ ಇಲ್ಲ. ಇವೆರಡೇ ಇವೆಂಟ್ಸು ನೀವು ಪಾಸ್ ಆದರೆ ನೀವು ಫಿಸಿಕಲ್ ಪಾಸ್ ಆದಂಗೆ. ಫಿಸಿಕಲ್ ಪಾಸ್ ಆದಮೇಲೆ ಮತ್ತೇನಿರುತ್ತೆ, ಮತ್ತೆ ಇನ್ನೊಂದು ನೋಟ್ ಏನಂತಂದರೆ PWD ಕ್ಯಾಂಡಿಡೇಟ್ಸ್ಗೂ ಎಲಿಜಿಬಲ್ ಇದೆ. ಅವರಿಗೆ ಫಿಸಿಕಲ್ ಇರಲ್ಲ. ಯಾರೆಲ್ಲ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಸ್ ಇರ್ತಾರ, ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಇರ್ತಾರೆ, ಅವ್ರಿಗೆ PT ಇದಕ್ಕೆ ಎಕ್ಸಾಮ್ಷನ್ ಇರುತ್ತೆ. ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಪೂರ್ತಿ ನೋಟಿಫಿಕೇಶನಲ್ಲಿ ಇರುತ್ತೆ. ಸೊ ಯಾರೆಲ್ಲ ಸಂಬಂಧಪಟ್ಟವರಿದ್ದೀರಿ ನೀವು ನೋಟಿಫಿಕೇಶನ್ ನೋಡಿ ತಿಳ್ಕೊಬೇಕಾಗಿ ವಿನಂತಿ. ಓಕೆ, ಇದಾದಮೇಲೆ ಫಿಸಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸೊ ಡಾಕ್ಯುಮೆಂಟ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ CBT ಮತ್ತು PETಯಲ್ಲಿ ಪಾಸ್ ಆದರೆ ನಿಮಗೆ 2 ನಂಬರ್ ಅಂದರೆ 1:3 PET ಕರೀತಾರೆ, 1:2 ಅಲ್ಲಿ ಏನದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಸೊ 1:2 ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದು ನಿಮ್ಮದೆಲ್ಲ ಕರೆಕ್ಟ್ ಆಗಿದೆಯಲ್ಲೋ ಚೆಕ್ ಮಾಡಿ, ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ಸರಿಯಾಗಿದ್ದರೆ ನಿಮ್ಮನ್ನು ನೆಕ್ಸ್ಟು ಏನು ಮಾಡ್ತಾರೆ, ಸೊ ಮೆಡಿಕಲ್ಲು ಎಲ್ಲ ಕಂಪ್ಲೀಟ್ ಮಾಡಿ ನಿಮಗೆ ಲಾಸ್ಟು ಫೈನಲ್ ಲಿಸ್ಟು ಬಿಡ್ತಾರೆ. ಸೊ ಇದನ್ನೆಲ್ಲ ಇದಕ್ಕೆ ನಾರ್ಮಲೈಸೇಷನ್ ಮಾರ್ಕು ಭಾಳ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರಬೇಕು, ನಾರ್ಮಲೈಸೇಷನ್ಸ್ ಮೇಲೇ ನಿಮ್ಮ ಏನದು ಅಂಕಗಳು ಮೆರಿಟ್ನ ಡಿಸೈಡ್ ಮಾಡ್ತಾರೆ. ನಾರ್ಮಲೈಸ್ ಅಂಕಗಳ ಮೇಲೆ ನೀವು 100ಕ್ಕೆ 65 ತೊಗೊಂಡಿರ್ತೀರ, ನಾರ್ಮಲೈಸ್ ಆಗಿ ಅದು 73 ಆಗಿರುತ್ತೆ. ಅಥವಾ 100ಕ್ಕೆ 68 ತೊಗೊಂಡಿರ್ತೀರ, ಅದು ನಾರ್ಮಲೈಸ್ ಆಗಿ 66 ಆಗುತ್ತೆ. ಸೊ ನಾರ್ಮಲೈಸೇಷನ್ಸ್ ಅಲ್ಲಿ ಕಠಿಣ ಇದ್ದವ್ರಿಗೆ ಇನ್ಕ್ರೀಸ್ ಆಗುತ್ತೆ, ಈಸಿ ಇದ್ದವ್ರಿಗೆ ಕೆಲವೊಂದು ಸಲ ಡಿಕ್ರೀಸ್ ಕೂಡ ಆಗುತ್ತೆ. ಸೊ ಯಾವಾಗಲೂ ಇನ್ಕ್ರೀಸ್ ಆಗುತ್ತೆ ಅಂತ ನೀವು ಅನ್ಕೊಳಕ್ಕೆ ಹೋಗಬೇಡಿ. ಸೊ ನಾರ್ಮಲೈಸೇಷನ್ಸ್ ಬಗ್ಗೆ ನಾವು ಈಗಾಗಲೇ ವಿಡಿಯೋ ಕೂಡ ಮಾಡಿದ್ವಿ. ಸೊ ನಾರ್ಮಲೈಸೇಷನ್ಸು ಇಲ್ಲಿ ಪರ್ಸೆಂಟೈಲ್ ಅಂತ ಮಾಡಿದ್ರು ಅವರು ಲಾಸ್ಟ್ ಟೈಮು. ಸೊ ಈ ಸಲ ಏನು ಮಾಡ್ತಾರೋ ನೋಡೋಣ. ಸೊ ನೋಟಿಫಿಕೇಶನಲ್ಲಿ ನಾರ್ಮಲೈಸೇಷನ್ ಅಂತ ಕೊಟ್ಟಿದ್ರು, ಆಮೇಲೆ ಪರ್ಸೆಂಟೈಲ್ ಮೆಥಡ್ನ ಯೂಸ್ ಮಾಡಿ ಅವರು ರಿಸಲ್ಟ್ನ ಡಿಕ್ಲೇರ್ ಮಾಡಿದ್ರು. ಈ ಸಲ ಏನು ಮಾಡ್ತಾರೋ ನೋಟಿಫಿಕೇಶನ್ ಬಂದ ಮೇಲೆ ಹೇಳಿದ್ನಲ್ಲ, 20ನೇ ತಾರೀಕು ನೋಟಿಫಿಕೇಶನ್ ಬರುತ್ತೆ ಜನವರಿ, ಅವಾಗ ನಾನು ನಿಮಗೆ ಮತ್ತೊಮ್ಮೆ ವಿಡಿಯೋ ಮಾಡಿ ತಿಳಿಸ್ತಾರೆ. ಓಕೆನಾ? ನಾರ್ಮಲೈಸೇಷನ್ ಮಾರ್ಕ್ಸ್ ಬಗ್ಗೆ ಏನು ಯಾಕೆ ಹೇಳಿದೆ ಅಂತಂದರೆ, ನಾನು ಕಳೆದ ಬಾರಿಯ ಕಟ್ ಆಫ್ ಎಕ್ಸ್ಪ್ಲೇನ್ ಮಾಡುವಾಗ ಅವೆಲ್ಲ ನಾರ್ಮಲೈಸ್ ಸ್ಕೋರ್ಗಳೇ ಇರ್ತವೆ. ಸೊ ಅವುಗಳದು ನೋಡಿ ನೀವು ಗಾಬರಿ ಆಗಬಾರ್ದು ಅಂತ ನಾರ್ಮಲೈಸೇಷನ್ ಇರುತ್ತೆ ಅನ್ನೋದು ನಿಮಗೆ ಹೇಳಿದೆ ಅಷ್ಟೇ. RRB D ಗ್ರೂಪಲ್ಲೂ ನಾರ್ಮಲೈಸೇಷನ್ ಇರುತ್ತೆ. ಸೊ ಯಾವ ಜೋನ್ಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ನೋಡಿ. ಚಂಡೀಗಢ್ಗೆ ಜನರಲ್ ಅವ್ರಿಗೆ 70 ನಿಂತಿತ್ತು, 100ಕ್ಕೆ ಇವೆಲ್ಲ 100ಕ್ಕೆ ಜನರಲ್ ಅವ್ರಿಗೆ 64, OBC ಅವ್ರಿಗೆ, EWS ಅವ್ರಿಗೆ 57, SC ಅವ್ರಿಗೆ 60, ST ಅವ್ರಿಗೆ 50. ಸೊ ಈ ರೀತಿ ಬೇರೆಯವ್ರದ್ದು ಕಟ್ ಆಫ್ ಈ ರೀತಿ ಇದಾವೆ. ರಾಂಚಿ ಅವ್ರದ್ದು 70, ಕೋಲ್ಕತ್ತಾದವ್ರು 69, ಗೋರಖ್ಪುರದವ್ರದ್ದು 69, ಅಜ್ಮೀರ್ ಅವ್ರದ್ದು 68, ಭುವನೇಶ್ವರು. ಸೊ ನೀವು ನಮ್ಮ ಬೆಂಗಳೂರದು ಜನರಲ್ ಕಟ್ ಆಫ್ ಇವೆಲ್ಲ ಫಿಸಿಕಲ್ಗೆ ಕಟ್ ಆಫು. ಫಿಸಿಕಲ್ ಸೆಲೆಕ್ಷನ್ಗೆ PETಗೆ 66, 60, 50 EWS ಅವ್ರಿಗೆ, 52 SC ಅವ್ರಿಗೆ, 48 ST ಅವ್ರಿಗೆ ಬೆಂಗಳೂರು ಝೋನ್ದು. ಅವಾಗ ಬೆಂಗಳೂರು ಝೋನಲ್ಲಿನೇ ಬರೀ 7,000 ಹುದ್ದೆ, ಬರೀ ಬೆಂಗಳೂರು ಝೋನಲ್ಲೇ 7,000 ಹುದ್ದೆಗಳು ಇತ್ತು. 7,000+ ಹುದ್ದೆಗಳು ಖಾಲಿ ಇತ್ತು. ಯಾಕಂದರೆ ಟೋಟಲ್ ಎಲ್ಲ ಸೇರಿ ಎಷ್ಟಿತ್ತು, 1 lakh ಇತ್ತು. ಸೊ ಬೆಂಗಳೂರಲ್ಲಿ ಅಷ್ಟೇ 7,000. ಬಟ್ ಈಗ ಟೋಟಲ್ 32,000 ಇದೆ. ಸೊ ಕಟ್ ಆಫ್ ಯಾವ ರೀತಿ ಇನ್ಕ್ರೀಸ್ ಆಗ್ಬೋದು ನೋಡಿ. ಇದು ಪಾಟ್ನಾದಿಂದ ಸಿಕಂದ್ರಾಬಾದ್ ತನಕ. ಸೊ ಸಿಕಂದ್ರಾಬಾದ್ ಅತ್ಯಂತ ಲೋಯೆಸ್ಟ್ ಕಟ್ ಆಫ್ ಆಗಿತ್ತು ಲಾಸ್ಟ್ ಟೈಮ್. ಅರ್ಥ ಆಯ್ತಾ? ಜನರಲ್ದು 57, OBCದು 52. ಸೊ ಇವು ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸ್ಕ್ರೀನ್ ಶಾಟ್ ಕೂಡ ತೊಗೊಂಡು ನೀವು ಇಟ್ಕೋಬೋದು. ಇದೊಂದು ರೆಫರೆನ್ಸ್ ಥರ. ಇವೆಲ್ಲ ನಾರ್ಮಲೈಸ್ ಸ್ಕೋರ್ಗಳು. ಅರ್ಥ ಆಯ್ತಾ? ಇಲ್ಲಿ 66, 100ಕ್ಕೆ 66 ತೆಗೆದವನು ಅಷ್ಟೇ ಇರಲ್ಲ. ಇಲ್ಲಿ 58 ತೆಗೆದವನಿಗೆ 8 ಮಾರ್ಕ್ಸ್ ನಾರ್ಮಲೈಸ್ ಆಗಿ ಅವನು ಕೂಡ ಪಾಸ್ ಆಗಿದ್ದಾನೆ ಲಾಸ್ಟ್ ಟೈಮ್. ಸೊ ಆ ಥರದ್ದು ಕೂಡ ಆಗಿದೆ. ಇನ್ನು ಇದಿಷ್ಟೆಲ್ಲ ಮಾಹಿತಿ ಆಯಿತು ಎಕ್ಸಾಮ್ ಬಗ್ಗೆ. ನಾವು ನಮ್ಗೆ ಹೇಳಿದೆ ದಿ ಟಾರ್ಗೆಟ್ 100 ಪ್ಲೇಸ್ಟೋರಲ್ಲಿ ಆ್ಯಪ್ ಇದೆ. ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀವಿ.
ಅಲ್ಲಿ ಹೋದರೆ ನೀವು ಈಗಾಗಲೇ ನಮ್ಮ ಆ್ಯಪಲ್ಲಿ ಟೆಸ್ಟ್ ಸಿರೀಸ್ಗಳು ನಾವು ಮಾಡ್ತಾ ಇದ್ವಿ. RPF SI 14 ಕ್ವಶನ್ ಪೇಪರ್ಗಳು ಲೇಟೆಸ್ಟು 2024ರದು. ಸೊ 2024ರ 14 ಕ್ವಶನ್ ಪೇಪರು ಕನ್ನಡದಲ್ಲಿನೇ ಸೊ ಇವೆ. ಸೊ ಅವುಗಳನ್ನ ನೀವು ಅಟೆಂಡ್ ಮಾಡ್ಬೋದು. ಯಾವ ರೀತಿ ಇವೆ ಅಂತಂದರೆ ಫುಲ್ ಟೆಸ್ಟ್ ಇವೆ. ಫುಲ್ ಟೆಸ್ಟು RPF ಹೆಂಗಿರುತ್ತೆ ಅಂತಂದರೆ 120 ಕ್ವಶನ್ಸ್ ಇರುತ್ತೆ. ಬರೀ ಮ್ಯಾಥ್ಸ್ ಬೇಕು ಅಂತಂದರೆ ಸಪ್ರೇಟ್ ಇದೆ, GK ಬೇಕು ಅಂತಂದರೆ ಸಪ್ರೇಟ್ ಇದೆ, ರೀಸನಿಂಗ್ ಬೇಕು ಅಂತಂದ್ರೂ ಸಪ್ರೇಟ್ ಇದೆ. ಫುಲ್ ಟೆಸ್ಟು ಇದೆ, GK ರೀಸನಿಂಗು ಮ್ಯಾಥ್ಸ್ದು ಸಪ್ರೇಟ್ ಆಗಿದೆ. ಸೊ ಇವು RPF ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯೋರು ಕೂಡ ಇವುಗಳದ್ದು ಉಪಯೋಗ ಮಾಡ್ಕೋಬೋದು. ಆ್ಯಪ್ನ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ನು ಫ್ರೀ ಟೆಸ್ಟ್ ಸಿರೀಸ್ಗಳು ಕೂಡ ಇದ್ದಾವೆ. ಈ RRB ಟೆಸ್ಟಲ್ಲಿ RRBದು SSCಯಲ್ಲಿ SSCದು ಇರುತ್ತೆ. ಸೊ RRBಯಲ್ಲಿ ಈಗ ಫ್ರೀ ಟೆಸ್ಟಲ್ಲಿ ಏನೇನಿದೆ, RRB ALP ಇದೆ. SSC ಅಂದರೆ RALP 2024ರಲ್ಲಿ ನಡೆದಿರೋದು 75 ಕ್ವಶನ್ಸ್ಗಳದ್ದು ನಡೆದಿತ್ತು. ಇನ್ನು SSCಯಲ್ಲಿ GK ಇದೆ, MTSದು ಮೊನ್ನೆ ನಡೆದಿರುವಂಥ MTSದು. ಸೊ ನಾವು ಇದೇ ರೀತಿ ಇನ್ನೂ ಹೆಚ್ಚಿನ ಕ್ವಶನ್ ಪೇಪರ್ಗಳನ್ನ ನಮ್ಮ ಟೆಸ್ಟ್ ಸಿರೀಸ್ಗಳಲ್ಲಿ, ಫ್ರೀ ಟೆಸ್ಟ್ ಸಿರೀಸ್ಗಾಗಲಿ ಪೇಡ್ ಟೆಸ್ಟ್ ಸಿರೀಸಲ್ಲಿ ಆ್ಯಡ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಇದೇ ಆ್ಯಪಲ್ಲಿನೇ ಪ್ಲೇಸ್ಟೋರಲ್ಲಿ ಹೋಗಿ ನೀವು ದಿ ಟಾರ್ಗೆಟ್ 100 ಅಂತ ಸರ್ಚ್ ಮಾಡಿದ್ರೆ ನಾವು RRB ಗ್ರೂಪ್ ಡಿದು ಕ್ಲಾಸಸ್ ಕೂಡ ಮಾಡಲಿದ್ದೇವೆ. ಸೊ ಅದರ ಕುರಿತು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ನೀಡಲಿದ್ದೇನೆ. ಸೊ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಅಲ್ಲೆಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ನೀಡ್ತೇವೆ. ಸೊ ಇಲ್ಲಿ ತನಕ ವಿಡಿಯೋನ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನೋಟಿಫಿಕೇಶನ್ಸ್ ಸಿಕ್ಕಾಗ ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನೀಡೋಕ್ಕೆ ಟ್ರೈ ಮಾಡ್ತೇನೆ. ಸೊ ಇದಿಷ್ಟು ಮಾಹಿತಿ ನಿಮಗೆ ಸಫಿಷಿಯೆಂಟ್ ಅನಿಸುತ್ತೆ ಎಕ್ಸಾಮ್ ಓದೋದಕ್ಕೆ. ಸೊ ಎಲ್ಲರೂ ಚೆನ್ನಾಗಿ ಓದಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.